ಒಂದು ಮನೆಯಲ್ಲಿ ಸಾವಾದಾಗ ಅಲ್ಲಿ ಒಲೆ ಉರಿಸೋದಿಲ್ಲ. ಕಾರಣವೇನು ಗೊತ್ತಾ? ಮನೆಯಲ್ಲಿ ಸಾವಾದಾಗ ಆ ಶವವನ್ನ ಸಂಸ್ಕಾರ ಮಾಡಿಯೇ ಎಲ್ಲರೂ ಶುದ್ಧವಾಗುವವರೆಗೂ ಆ ಮನೆಯಲ್ಲಿ ಒಲೆ ಉರಿಸೋದಿಲ್ಲ. ಹಾಗಾದ್ರೆ ಯಾಕೆ ಹೀಗೆ? ಸತ್ತ ಮನೆಯಲ್ಲಿ ಯಾಕೆ ಒಲೆ ಉರಿಸೋದಿಲ್ಲ ಅಂತ ತಿಳಿಯೋಣ ಬನ್ನಿ. ಒಬ್ಬರ ಸಾವಾದಾಗ 7 ಗಂಟೆಗಳ ಕಾಲ ಆ ಶವವನ್ನ ಹಾಗೆ ಇರಿಸಿ ಬಳಿಕ ಶವ ಸಂಸ್ಕಾರ ಮಾಡಬೇಕು ಎಂದು ಹೇಳಲಾಗುತ್ತದೆ. ಏಕೆಂದರೆ ಆ ಆತ್ಮಕ್ಕೆ ತಾನು ಸಾವನ್ನಪ್ಪಿದ್ದೇನೆ ಎಂದು ಒಪ್ಪಿಕೊಳ್ಳಲು ಅಷ್ಟು ಸಮಯ ಬೇಕಾಗುತ್ತದೆ. ಆತ್ಮ ಪದೇ ಪದೇ ದೇಹ ಒಕ್ಕಲು ಪ್ರಯತ್ನಿಸುತ್ತದೆ. ಈ ವೇಳೆ ಆ ದೇಹದಿಂದ ಮಲಮೂತ್ರ ವಿಸರ್ಜನೆಯಾಗುತ್ತದೆ. ಯಾರಾದರೂ ನಿಧನರಾದಾಗ ಕೊನೆಯಲ್ಲಿ ಅವರ ದೇಹದಿಂದ ಮಲಮೂತ್ರ ವಿಸರ್ಜನೆಯಾಗುತ್ತಿದೆ, ರಕ್ತವಾಂತಿಯಾಗುತ್ತಿದೆ ಎಂದರೆ ಅವರು ಈಗಾಗಲೇ ಮರಣ ಹೊಂದಿದ್ದು ಅವರ ಆತ್ಮ ದೇಹವನ್ನು ಒಕ್ಕಲು ಯತ್ನಿಸುತ್ತಿದೆ ಎಂದರ್ಥ. ಹೀಗಿರುವಾಗ ಮನೆ ಜನ ಹೇಗೆ ಕಣ್ಣೀರಾಗ್ತಿರ್ತಾರೋ ಅದೇ ರೀತಿ ತನ್ನವರನ್ನ ಬಿಟ್ಟು ಹೋಗುವ ದುಃಖ ಆ ಆತ್ಮಕ್ಕೂ ಇರುತ್ತದೆ. ಆ ಆತ್ಮ ಶಕ್ತಿ ಕಳೆದುಕೊಂಡು ತಾನೇನು ಮಾಡಲಿ ಎಂದು ಒದ್ದಾಡ್ತಿರುತ್ತದೆ. ಅಲ್ಲದೆ ಆತ್ಮಕ್ಕೂ ಬೆಂಕಿಗೂ ವಿರೋಧ ಎಂದು ಹೇಳಲಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಕಿಚ್ಚು ಹತ್ತಿಸೋದಿಲ್ಲ, ಅಡುಗೆ ಮಾಡೋದಿಲ್ಲ. ಸಂಬಂಧಿಕರು ಪರಿಚಯಸ್ಥರೇ ಅಡುಗೆ ಚಹಾ ತಿಂಡಿ ಮಾಡಿ ಕೊಡ್ತಾರೆ. ಮನೆಯಲ್ಲಿ ಕಿಚ್ಚು ಹಚ್ಚಿದ್ರೆ ಆ ಕಿಚ್ಚಿನಿಂದ ಆತ್ಮಕ್ಕೆ ತೊಂದರೆಯಾಗುತ್ತದೆ. ಈಗಾಗಲೇ ದುಃಖದಲ್ಲಿರುವ ಆತ್ಮ ಚಡಪಡಿಸಲು ಶುರು ಮಾಡುತ್ತದೆ. ಈ ಚಡಪಡಿಕೆಯಿಂದ ಅದು ತನ್ನ ಮನೆಯವರಿಗೆ ಕೆಟ್ಟದ್ದು ಮಾಡುವ ಎಲ್ಲ ಸಂಭವವಿರುತ್ತದೆ. ಹಾಗಾಗಿ ಸತ್ತ ಮನೆಯಲ್ಲಿ ಶವ ಸಂಸ್ಕಾರವಾಗಿ ಶುದ್ಧವಾಗುವವರೆಗೂ ಕಿಚ್ಚು ಹತ್ತಿಸೋದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.